ವೀರಭದ್ರೇಶ್ವರ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಸಹಕಾರಿ ನೂತನ ಕಟ್ಟಡವನ್ನು ಕಲಬುರಗಿ ನಗರದ ಬಬಲಾದ್ ಮಠದ ಹತ್ತಿರದ ಕಾಕಡೆ ಚೌಕ್ ಭವಾನಿ ನಗರದಲ್ಲಿ ನಿರ್ಮಿಸಲಾಗಿದ್ದು, ಆದ ಕಾರಣ ಕಟ್ಟಡದ ಉದ್ಘಾಟನಾ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕೆಂದು ಸಂಘದ ಚಂದ್ರಶೇಖರ್ ಪರಸರೆಡ್ಡಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದೇ ತಿಂಗಳ 7ನೇ ತಾರೀಕಿನ ರವಿವಾರದಂದು ಬೆಳಗ್ಗೆ 10:30 ಗಂಟೆಗೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಬಬಲಾದಿ ಮಠದ ಗುರುಪಾದಲಿಂಗ ಸ್ವಾಮೀಜಿಗಳು, ಸಚಿವ ಶರಣಬಸಪ್ಪ ದರ್ಶನಾಪುರ್, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ವಿವಿಧ ರಾಜಕೀಯ ಗಣ್ಯರು, ಸಂಘದ ಹಲವರು ಭಾಗವಹಿಸಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕೋರಿದ್ದಾರೆ. 7ನೇ ತಾರೀಕು ರವಿವಾರ ನಮ್ಮ ಸಂಸ್ಥೆಯ ನೂತನ ಕಟ್ಟಡದ ಉದ್ಘಾಟನೆ ಸಮಾರಂಭ ಇದೆ. ಈ ಒಂದು ಸಮಾರಂಭಕ್ಕೆ ಮಾನ್ಯ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಶಾಸಕರು, ಮಾಜಿ ಶಾಸಕರು, ಅನೇಕ ಜನ ಸಮಾಜದ ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಪೂಜ್ಯ ಕಡಗಂಚಿ ಶ್ರೀಗಳನ್ನು ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಈ ಒಂದು ನಮ್ಮ ಸಂಸ್ಥೆಯ ವಿಶೇಷ ಏನಂದರೆ 2014ರಲ್ಲಿ ನಮ್ಮ ಸಂಸ್ಥೆ ಪ್ರಾರಂಭ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಸಣ್ಣ ಉದ್ಯಮದಾರರು ಮತ್ತು ಕೂಲಿ ಕಾರ್ಮಿಕರು, ಬೀದಿ ವ್ಯಾಪಾರಿಗಳ ಪ್ರೋತ್ಸಾಹ ಮತ್ತು ಸಹಾಯ ಒದಗಿಸುವ ಮೂಲಕ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಸ್ವ ಉದ್ಯೋಗಕ್ಕೆ ದಾರಿ ಮಾಡಿಕೊಡುವುದರೊಂದಿಗೆ ಅವರು ಆರ್ಥಿಕ ಅಭಿವೃದ್ಧಿ ಹೊಂದಿ ಸ್ವಾವಲಂಬಿಗಳಾಗಿ ಬದುಕಲು ಅವಕಾಶವನ್ನು ಕಲ್ಪಿಸುವ ಉದ್ದೇಶದೊಂದಿಗೆ ನಮ್ಮ ಸಹಕಾರಿ ದಿನಾಂಕ 1/1/2014ರಂದು ಒಂದಿಷ್ಟು ಸಮಾನ ಮನಸ್ಕರು ಕೂತ್ಕೊಂಡು ಸಮಾನತೆಯ ತಳಹದಿಯ ಮೇಲೆ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಲಾಯಿತು. ನನ್ನ ಅಧ್ಯಕ್ಷತೆಯಲ್ಲಿ, ಚಂದ್ರಶೇಖರ್ ಪರಸರೆಡ್ಡಿ ಅಧ್ಯಕ್ಷತೆಯಲ್ಲಿ ಒಟ್ಟು 750 ಸದಸ್ಯರಿಂದ 1500 ಲಕ್ಷ ಷೇರು ಬಂಡವಾಳದೊಂದಿಗೆ ಈ ಒಂದು ಸಂಸ್ಥೆ ಪ್ರಾರಂಭ ಆಯಿತು. ಅಂದರೆ ಇದಕ್ಕೊಂದು 3 ಲಕ್ಷ ರೂಪಾಯಿ ಫರ್ನಿಚರು ಇನ್ನಿತರ ಇವು ಖರ್ಚು ಮಾಡಿ 12 ಲಕ್ಷದೊಂದಿಗೆ ಪ್ರಾರಂಭವಾದ ಸಂಸ್ಥೆ ಇವತ್ತು 12 ಕೋಟಿ ಬಂಡವಾಳದೊಂದಿಗೆ ಸಂಸ್ಥೆ ವ್ಯವಹಾರವನ್ನು ನಡೆಸ್ತಾ ಇದೆ. ಆತ್ಮೀಯರೇ, ಭಾಳ ಹೆಮ್ಮೆ ಅನ್ನಿಸ್ತದೆ ಇದು. ಹಾಗೆಯೇ ನಮ್ಮ ಒಟ್ಟು ಸದಸ್ಯರು 1650, ಪ್ರಸಕ್ತ ಸಾಲಿನಲ್ಲಿ 1650 ಸದಸ್ಯರಿರ್ತಾರೆ. ಒಟ್ಟು ಒಂದು 100 ಕೋಟಿ ಸಮೀಪ ಬಂಡವಾಳ ಟರ್ನ್ ಆಗಿದೆ ವಹಿವಾಟ. ಪ್ರಸಕ್ತ ಸಾಲಿನಲ್ಲಿ 24-25 ಪ್ರಸಕ್ತ ಸಾಲಿನಲ್ಲಿ ಒಂದು 100 ಕೋಟಿ ಸಮೀಪದಲ್ಲಿ ನಮ್ಮ ಟರ್ನ್ ಆಗಿರ್ತದೆ ಸಂಸ್ಥೆ. ಸಣ್ಣ ಪ್ರಾರಂಭ ಮಾಡಿದಂಥ ಈ ಒಂದು ಸಂಸ್ಥೆ. ಹಾಗೆಯೇ ನಮ್ಮ ವಿವಿಧ ಠೇವಣಿಗಳು 8,45,70,396 ವಿವಿಧ ರೀತಿಯ ಸಾಲಗಳನ್ನು ಕೊಟ್ಟಿರ್ತೀವಿ. ಹಾಗೆಯೇ 2024-25 ಸಾಲಿನಲ್ಲಿ 11,27,89,642 ರೂಪಾಯಿಗಳು ವ್ಯವಹಾರ ಆಗಿರ್ತದೆ. ಲಾಭ 1,33,31,650 ಲಾಭ ಆಗಿರ್ತದೆ. ಸರ್ ಸರ್ ಹೇಳ್ತೇನಲ್ಲ, ವಿವರವಾಗಿ ಹೇಳ್ರಿ, ಒಂದು 2 ಮಿನಿಟ್ ಸರ್. ಇಷ್ಟು ಲಾಭ ಅಂದರೆ 1,33,30,30,650. ನೆಟ್ ಪ್ರಾಫಿಟ್ ಖರ್ಚು ತೆಗೆದು 57,02,713 ಒಟ್ಟು ಲಾಭವಾಗಿರ್ತದೆ. ಆತ್ಮೀಯ ಬಂಧುಗಳೇ, ಇಷ್ಟಾಗ್ಲಿಕ್ಕೆ ಕಾರಣ ಏನಂದರೆ ಒಂದು ಸಣ್ಣ ಮೊತ್ತದ ಸಾಲ ನೀಡುವ ಮೂಲಕ ಹೆಚ್ಚೆಚ್ಚು ಗ್ರಾಹಕರನ್ನು ತಲುಪಿದ್ದೇವೆ. ಒಳ್ಳೆಯ ಕಾರ್ಯವಿಧಾನದಿಂದ ಹೆಚ್ಚಿನ ಜನರು ಸೆಳೆದಿದ್ದೇವೆ. ಗ್ರಾಹಕರು ಆಯ್ಕೆ, ಸಾಲ ಒದಗಿಸುವಿಕೆ, ಮರುಪಾವತಿ ಎಲ್ಲ ವಿಧಾನಗಳನ್ನು ಪಾರದರ್ಶಕತೆಯಿಂದ ಕೆಲಸ ಮಾಡಿದ್ದೇವೆ. ಹಾಗಾಗಿ ಪುಟ್ಟದಾದ ಪ್ರಾರಂಭವಾದಂಥ ಈ ಒಂದು ಸಂಸ್ಥೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ವಹಿವಾಟು ನಡೆಸುವ ಮೂಲಕ ಆರ್ಥಿಕತೆಯ ಪ್ರಬಲವಾಗಿ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಹಾಗೆಯೇ 2014 ಪ್ರಾರಂಭವಾದಂಥ ಪೂರ್ವದಲ್ಲಿ ಒಂದು 3 ತಿಂಗಳು ನಾವು ಇಡೀ ಗುಲ್ಬರ್ಗ ಸ್ಟಡಿ ಮಾಡಿದ್ವಿ. ಎಲ್ಲಿ ಮಾಡ್ಬೇಕಂತ ಭಾಳ ಜನ ಅಂದರು, ಸೂಪರ್ ಮಾರ್ಕೆಟ್ನಲ್ಲಿ ಮಾಡಿರಿ, ಪಟೇಲ್ ಚೌಕ್ನಲ್ಲಿ ಮಾಡಿರಿ, ಅಥವಾ ಗಂಜಿನಲ್ಲಿ ಮಾಡಿರಿ ಅಂತ ಅಂದಾಗೆ ನಾವು ವಿಚಾರ ಮಾಡಿ ಸಣ್ಣ ಜನರಿಗೆ, ಸಣ್ಣ ಗ್ರಾಹಕರಿಗೆ ಮುಟ್ಟಬೇಕಲ್ಲ ನಾವು ಅಂತಕ್ಕಂಥ ಸ್ಟಡಿ ಮಾಡಿದಾಗ ಆ ಭಾಗದಲ್ಲಿ ನಾವೇನು ನಿಮ್ಮ ಸಂಸ್ಥೆ ಪ್ರಾರಂಭ ಇದೆ ಆ ಭಾಗದಲ್ಲಿ ಏನಿದೆ ಕನಿಷ್ಠ 95% ಯಾವುದೂ ಬ್ಯಾಂಕು ಹಾಗೂ ಹಣಕಾಸಿನ ವಹಿವಾಟು ಇರಲಿಲ್ಲ. ಸಿರ್ಫ್ 5% ಬ್ಯಾಂಕ್ ಅಕೌಂಟು ಇನ್ನಿತರ ಇದ್ವು. 95% ಆ ಜನರಲ್ಲಿ ಬ್ಯಾಂಕು ಹಣಕಾಸಿನ ವಹಿವಾಟಿನ ಬಗ್ಗೆ ಯಾವುದೂ ನಾಲೆಜ್ ಇರಲಿಲ್ಲ ಅವ್ರ ಹತ್ರ.
ಆ ಜನರಿಗೇನದ ಆರ್ಥಿಕ ವಹಿವಾಟು, ಆರ್ಥಿಕ ಅರಿವು ಮೂಡಿಸ್ಬೇಕಂತ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಆ ಜಾಗದಲ್ಲಿ ಮಾಡಿದಂಥ ಒಂದು ಸಂಸ್ಥೆ ನಮ್ಮದು. ಅಂದರೆ ಕೂಲಿ ಕಾರ್ಮಿಕರು, ಹಮಾಲರು, ಇಟ್ಟಂಗಿ ಬಟ್ಟಿ, ಬೀದಿ ವ್ಯಾಪಾರಿಗಳು, ಸಣ್ಣ ಪುಟ್ಟ ಜನರಿದ್ದಂಥ ಒಂದು ಅದು ಸ್ಥಳ, ಪ್ರದೇಶ. ಅವರಿಗೆ ಈ ಒಂದು ವ್ಯವಸ್ಥೆ ನಾವೆಲ್ಲ ಮಾಡಿದ್ದಕ್ಕೆ ಇವತ್ತು ಇದು ಈ ಮಟ್ಟಿಗೆ ಬೃಹದಾಕಾರ ಬೆಳೆದೆ. ಹಾಗೆಯೇ ನಮ್ಮ ಸಂಸ್ಥೆ ಸಾಮಾಜಿಕವಾಗಿಯೂ ಬದ್ಧ ಇದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಪ್ರತಿ ವರ್ಷ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೇವೆ. ಪ್ರತಿ ವರ್ಷ ಬಡ ಶಾಲಾ ಮಕ್ಕಳಿಗೆ ಉಚಿತವಾದಂಥ ವಸ್ತ್ರ, ಶೂಜು, ಆಮೇಲೆ ಪುಸ್ತಕಗಳು, ಪೆನ್ನುಗಳನ್ನು ಇದನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆಯೇ ಹಾಸ್ಪಿಟ್ಲಿಗೆ ಇನ್ನಿತರ ಜಾಗದಲ್ಲಿ ಹೋಗಿ ನಾವು ಬಡ ರೋಗಿಗಳಿಗೆ ಹಣ್ಣು, ಹಂಪಲ, ಆಮೇಲೆ ಇನ್ನಿತರ ಅವರಿಗೆ ಏನು ಔಷಧಿಗಳು ಅಥವಾ ಆಹಾರವನ್ನು ನಾವು ಒದಗಿಸಿದ್ದೇವೆ. ವೃದ್ಧಾಶ್ರಮಕ್ಕೂ ವೃದ್ಧರಿಗೂ ಅನ್ನಪ್ರಸಾದ ವ್ಯವಸ್ಥೆನೂ ನಾವು ಮಾಡಿದ್ದೇವೆ. ಹಾಗೆಯೇ ಅನೇಕ ಸಾಮಾಜಿಕ ಸ್ವಚ್ಛ ಭಾರತ ಅಭಿಯಾನ ಆಗಿರ್ಬೋದು, ಕಲಬುರಗಿ ಕಂಪು ಆಗಿರ್ಬೋದು, ಆಮೇಲೆ ಸಸಿ ನೋಡುವ ಕಾರ್ಯಕ್ರಮ ಆಗಿರ್ಬೋದು, ಇನ್ನಿತರ ಯಾವುದೇ ಅನೇಕ ಸಾಮಾಜಿಕ ಕಾರ್ಯಗಳನ್ನು ನಮ್ಮ ಸಂಸ್ಥೆ ಬದ್ಧವಾಗಿರ್ತದೆ ಅಂತ ತಮ್ಮ ಮುಂದೆ ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಚ್ಛಪಡ್ತೇನೆ. ಯಾವ ಕಾರ್ಯಕ್ರಮಗಳನ್ನು ನಾವು ಎಂಟಾಣಿಡ್ತಾನೆ ಇದ್ದು ಆ ಕಾರ್ಯಕ್ರಮದ ಸೇವೆ ಸಲ್ಲಿಸಿದ್ದೇವೆ. ಹಾಗೆಯೇ ಈ ಒಂದು ಸಮಾಜಕ್ಕೆ ಮಾಡಿದ ನಾವೆಲ್ಲರೂ ಸೇವೆ ಅಂತ ನಾವು ಹೇಳ್ತೇವೆ. ನಮ್ಮ ಹೆತ್ತ ತಾಯಿ ಆದರೆ ಸಮಾಜ ನಮ್ಮ ಹೊತ್ತು ತಾಯಿ ಇದೆ. ಈ ಒಂದು ತಾಯಿಗೆ ನಾವು ನಮ್ಮೆಲ್ಲ ರೀತಿಯಿಂದ ತನು ಮನದಿಂದ ಸೇವೆ ಸಲ್ಲಿಸಿದ್ದೇವೆ. ಇಷ್ಟೆಲ್ಲ ಬಂಡವಾಳ, ಇಷ್ಟು ಸಣ್ಣ ಬಂಡವಾಳದಂಗೆ ಇಷ್ಟಂಗೆ ಬೆಳೀತು, ಇಷ್ಟಂಗೆ ಲಾಭ ಆಯಿತು ಅಂತಕ್ಕಂಥದ್ದು ನಾವು ಯಾರು ಇಲ್ಲಿ ಕುಂತು ಒಂದು ಪೈಸೆನೂ ಯಾವುದನ್ನು ತಗೋದಿಲ್ಲ. ಒಂದು ಪೈಸೆನೂ ನಿಮ್ಮಲ್ಲಿ ನಾವೆಲ್ಲನೂ ಇದನ್ನು ಇಟ್ಟಿದ್ದೀವಿ. ನಾವು ಏನು ವರದಿನಿ ಇದೆ, ನಿಮ್ಮದು ವಾರ್ಷಿಕ ವರದಿನ ತೊಗೊಂಡು ಬಂದಿದ್ದೀವಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.